ಹಲೋ ಫ್ರೆಂಡ್ಸ್, MK ಕ್ರಿಯೇಷನ್ ಮಾಡುವ ನಮಸ್ಕಾರಗಳು. ಸಡನ್ನಾಗಿ ವಿಷಯಕ್ಕೆ ಹೋಗ್ಬಿಡೋಣ. ಹೌದಾ, ಇವತ್ತು ಚಾಂಪಿಯನ್ಸ್ ಟ್ರೋಫಿ ICC ಫೈನಲ್ ಮ್ಯಾಚ್. ಇವತ್ತು ದುಬೈದ ನಡೆಯಕ್ಕೆ ಕುಂತೈತಿ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಐತಿ. ನ್ಯೂಜಿಲ್ಯಾಂಡ್ನವ್ರನ್ನ ಅಲ್ಲ ಹೊಡೆದವಿ. ಹೌದಾ, ನ್ಯೂಜಿಲ್ಯಾಂಡ್ ಮೇಲೆ ಹೊಡೆದವಿ ಅಂದ ಮ್ಯಾಕ ನಮಗೆ ಚಿಂತೆ ಬೇಡ, ಹೊಡಿತೀವಿ ಈ ಸಲನ ಹಂಗೆ ಅನ್ಕೊಂಡು ಹೋಗಬಾರ್ದು ಅನ್ನೋದು ನಂದು ಮಾತು. ಯಾಕಪ್ಪ, ಸೌತ್ ಆಫ್ರಿಕಾ ಬಂದಿದ್ರೆ ಫಸ್ಟ್ ಟೈಮ್ ಅವರು ದುಬೈನಾಗ ಆಡುವ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದಿಲ್ಲ ಅವ್ರಿಗೆ. ಒಂದನೇ ಸಲ ಬಂದಿರ್ತಿದ್ರು, ಹೊಡಿಬೋದು ಅನ್ನೋದು ನಮ್ಮದು ಒಂದು ಆಸೆ. ಆದರೆ ನ್ಯೂಜಿಲ್ಯಾಂಡೆಲ್ಲ ಒಂದು ಸಲ ಆಡಿ ಹೋಗ್ಯಾರ. ಪಿಚ್ ಹೆಂಗೈತಿ ಅನ್ನೋದು ಗೊತ್ತೈತಿ, ಆದ್ರೆ ಅದು ಒಂದೇ ಪಿಚ್ ಅವ್ರಿಗೆ ಗೊತ್ತಿರೋದು. ಇನ್ನು 4 ಪಿಚ್ನ ನಾವು ಆಡಿದ ಅನುಭವ ನಾವು ತಗೊಂಡು ಹೋಗ್ಬೇಕು. ಹೌದಾ, ಆದರೆ ಔಟ್ಫೀಲ್ಡ್ ಮಾತ್ರ ಸೇಮ್ ಇರ್ತೈತಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಅದು ಬಿಟ್ಟರೆ ಮತ್ತೇನಿಲ್ಲ. ಒಂದು ಸಲ ಆಡಿದ ಎಕ್ಸ್ಪೀರಿಯನ್ಸ್ ನ್ಯೂಜಿಲ್ಯಾಂಡ್ನವ್ರಿಗೆ ಕೊಟ್ರೆ ಸಾಕು. ಅವ್ರು ಹಿಂಗೆ ಅಂತ ಬರ್ತದೆ ಅಂತ ಕ್ಯಾಲ್ಕುಲೇಷನಕ್ಕೆ ಬರ್ತಾರೆ. ಬಂದು ಏನು ಮಾಡ್ತಾರೆ, ನಮಗೆ ಹೊಡಿಬೋದು, ನಾವು ಅವ್ರಿಗೆ ಹೊಡಿಬೋದು. ಆದ್ರೆ ಮೇನ್ ಅಡ್ವಾಂಟೇಜ್ ಇರೋದು ಇಂಡಿಯಾಗೆ. ಯಾಕಂದ್ರೆ ರೋಹಿತ್ ಶರ್ಮಾ ಟೀಮ್ಗೆ ಭಾಳ ಅಡ್ವಾಂಟೇಜ್ ಐತಿ. ಮೇನ್ ಸ್ಪಿನ್ನರ್ಸ್ ವರುಣ್ ಚಕ್ರವರ್ತಿ ಅದ್ಭುತ ಬಾಲಿಂಗಿಗೆ ಕಿವೀಸ್ಗೆ ಉತ್ತರನ ಇದ್ದದ್ದಿಲ್ಲ. ಆದರೂ ಕೂಡ ಅವರು ರನ್ ಮಿಷಿನ್ ಹೊಡಿತಾರೆ. ಆಲ್ಮೋಸ್ಟ್ ಅಲ್ಲ ಪಳಕಾಡ್ಕೊಂತ ಹೊಡಿತಾರೆ. ಆದ್ರೆ ನಮ್ಮ ಇಂಡಿಯಾದವರು ಅವ್ರು ಎಷ್ಟು ಟಾರ್ಗೆಟ್ ಕೊಟ್ಟರು ನಾವು ಹೊಡೆದು ಬಿಸಾಕ್ಬಿಡ್ಬೇಕು. ಹೌದಾ, ಆ ಥರ ಮನೋಭಾವದಾಗ ಹೋದ್ರೆ ಮಾತ್ರ ಸಾಧ್ಯ. ಯಾಕಂದ್ರೆ ಅವ್ರ ಕಡೆಗೆ ಉತ್ತಮವಾದ ಬ್ಯಾಟಿಂಗ್ ಲೈನಪ್ ಐತಿ, 8 ಮಟ್ಟ ಲೈನಪ್ ಐತಿ. ಇವತ್ತು ನನಗೆ ಅನಿಸೋ ಪ್ರಕಾರ KL ಜೇಮಿಸನ್ ಬದಲಿಗೆ ಡೆವನ್ ಕಾನ್ವೆ ಬರ್ಬೋದು. ಯಾಕಪ್ಪ ಅಂದ್ರೆ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾನೆ. ಸ್ಪಿನ್ನರ್ಸ್ಗೆ ಸ್ವೀಪ್ ಶಾಟ್ ಟೈಮ್ ಮೇಲೆ ಒತ್ತು ಕೊಡ್ತಾನೆ. ಹಾಗಾಗಿ ಅವನು ತರುವ ಸಾಧ್ಯತೆ ಭಾಳ ಹೆಚ್ಚೈತಿ. ಇವತ್ತು ಮ್ಯಾಚ್ ಹೆನ್ರಿ ಏನಾರ ಶೋಲ್ಡರ್ ಇಂಜರಿ ಆಗಿತ್ತು ಸೌತ್ ಆಫ್ರಿಕಾದ ಮ್ಯಾಚ್ ನಡೆಯೋ ಹೊತ್ತಿನಾಗ. ಅವನೇನಾರ ಲಭ್ಯವಿಲ್ಲ ಅಂದರೆ ಬೇರೆ ಅವ್ರನ್ನ ತರುವ ಸಾಧ್ಯತೆ ಹೆಚ್ಚಿದೆ. ಅದು ಟಾಸ್ ಯಾರು ಗೆದ್ದು ಪ್ಲೇಯಿಂಗ್ 11 ಬಿಟ್ಟ ಮ್ಯಾಗ ಗೊತ್ತು. ನನಗಂತೂ ಡೆವಾನ್ ಕಾನ್ವೆ ತರುವ ಸಾಧ್ಯತೆ ಇದೆ. ಫಸ್ಟ್ ಅಲ್ಲಿ ಟಾಸ್ ಗೆದ್ದರು ಆಲ್ಮೋಸ್ಟ್ ಆಲ್ ನ್ಯೂಜಿಲ್ಯಾಂಡ್ ಗೆದ್ದರೆ ಫಸ್ಟ್ ಬ್ಯಾಟಿಂಗ ನೋಡ್ತಾರೆ. ಯಾಕಂದ್ರೆ ಸ್ಪಿನ್ನರ್ಸ್ಗೆ ಸ್ವಲ್ಪ ಅಸೆಸ್ ಇರುವ ಕಾರಣ ಅವರು ಬ್ಯಾಟಿಂಗ್ ಮಾಡೋಕ್ಕೆ ನೋಡ್ತಾರೆ. ಸೆಕೆಂಡ್ ಬಾಲಿಂಗ್ ಮಾಡಿದ್ರೆ ಸ್ಪಿನ್ನರ್ಸಿಗೆ ಒಂದು ಸ್ವಲ್ಪ ಹೆಲ್ಪ್ ಇದೆ. ಯಾಕಂದ್ರೆ ಮೊನ್ನೆ ದುಬೈದಾಗ ಹೆಂಗೆ ಐತಿ ಅನ್ನೋದು ಅವ್ರಿಗೆ ಗೊತ್ತು ಮ್ಯಾಚ್. ಹಾಗಾಗಿ ಅವರು ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ನೋಡ್ತಾರೆ. ಮೊನ್ನೆ ಮ್ಯಾಚ್ನಿಗೆ ಏನು ರೀ ಹೊಡೆದದ್ದು, ರಚಿನ್ ರವೀಂದ್ರ, ಕೇನ್ ವಿಲಿಯಮ್ಸನ್ನು, ಗ್ಲೇನ್ ಫಿಲಿಪ್ಸು, ಡ್ಯಾರಿಯಲ್ ಮಿಚೆಲ್ಲು ಭಾರಿ ಹೊಡೆದು ಬಿಡ್ರಿ. 362 ಸೌತ್ ಆಫ್ರಿಕಾದರ ಕೈಯಾಗ ಉತ್ತರನ ಇಲ್ಲ. ಚೇಸಿಂಗ್ ಮಾಡೋ ಒಳಗೆ ಜೋಕರ್ಸ್ ಅನ್ನೋದು ಇನ್ನು ಯಾವಾಗಿದ್ರೂ ಅವರಿಗೆ ತಪ್ಪದೇ ಇಲ್ಲ. ಹಾಗೆಯೇ ನಾವು ಡಿಫೆಂಡ್ ಮಾಡ್ಕೊಳೋದ್ರಾಗ ಹೆಚ್ಚಿದ ಕೈ ಅಂತ ಮತ್ತೆ ತೋರಿಸಿದ್ದಾರೆ ನ್ಯೂಜಿಲ್ಯಾಂಡ್ ಬಾಲರ್ಸ್ ಸ್ಯಾಂಟ್ಲರ್ ಟೀಮ್. ಅದು ಇವತ್ತಿನ ಮ್ಯಾಚ್ನಾಗ ಹುಸಿ ಆಗ್ಬೇಕು, ನಶೀಸ್ ಹೋಗ್ಬಿಡ್ಬೇಕು. ಸೆಮಿಫೈನಲ್ನಾಗ ಕಾಟ ಕೊಟ್ಟಾರ ನ್ಯೂಜಿಲ್ಯಾಂಡ್ನವರು, ಫೈನಲ್ನಾಗ ಕಾಟ ಕೊಟ್ಟಾರ ನ್ಯೂಜಿಲ್ಯಾಂಡ್ನವರು. ನಮಗಿಂದ 2 ಅಲ್ಲ 3 ಸಲ ಮಾತ್ರ ಕಾಟ ಕೊಟ್ಟಿರೋದಂದ್ರೆ ಅವರ ನ್ಯೂಜಿಲ್ಯಾಂಡ್ನವರು. ಅದಕ್ಕೆ ಒಳ್ಳೆ ಸೇಡಿನ ಸಮರದಲ್ಲಿ ನ್ಯೂಜಿಲ್ಯಾಂಡ್ನ ಬಡಿಬೇಕು. ಆದರೆ ತಾಳ್ಮೆಯಿಂದ ಆಡ್ಬೇಕು. ಅಲ್ಲಿ 300-320 ರನ್ ಟಾರ್ಗೆಟ್ ಮಾಡೋದಾಗಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದರೆ 230 to 260 ಒಳಗೆ 230ರಿಂದ 260 ರನ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅದು ಒಳ್ಳೆ ಮೊತ್ತ. ಚೇಸಿಂಗ್ ಮಾಡುವಾಗ
ತಾಳ್ಮೆಯಿಂದ ಆಡಿದ್ರೆ ಫಿಕ್ಸ್. ಇಲ್ಲ ಯಾಕಂದ್ರೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇರುತ್ತೆ, ಅದನ್ನು ತಗೊಂಡು ಬ್ಯಾಟರ್ಸ್ ಏನಾರ ಆಡಿದ್ರೆ ಯಾವ ಟೀಮರ ಆಗಲಿ ಅದು ಸೋಲುವ ಸಾಧ್ಯತೆ ಹೆಚ್ಚೈತಿ. ಅದಕ್ಕೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇಲ್ದಂಗೆ ನಿಧಾನವಾಗಿ ಪವರ್ ಪ್ಲೇ 1 ಒಳಗೆ ರನ್ ಬರಲಿದ್ರೂ ಪರವಾಗಿಲ್ಲ, ಪವರ್ ಪ್ಲೇ 2 ಇಂದ ಚಾರ್ಜ್ ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಹೆಚ್ಚೈತಿ. ಹೌದಾ? ಹಾಗಾಗಿ ಟಾಸ್ ಇಲ್ಲಿ ಮ್ಯಾಟ್ರ್ ಆಗಲ್ಲ ಅಂತ ನನಗನ್ನಿಸ್ತತಿ. ಟಾಸ್ ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಆಗಲ್ಲ. ಹೌದಾ? ಇಲ್ಲಿ ಯಾಕಂದ್ರೆ ಚೇಸಿಂಗ್ ಟೀಮ್ ಗೆದ್ದೈತಿ, ಡಿಪೆಂಡ್ ಮಾಡ್ಕೊಂಡು ಟೀಮು ಗೆದ್ದೈತಿ ರನ್ನ. ಹಾಗಾಗಿ ಇವತ್ತು ಇಂಡಿಯಾಕ್ಕೆ ಜಯವಾಗಲಿ ಅಂತ ಎಲ್ಲ ಇಂಡಿಯನ್ ಫ್ಯಾನ್ಸ್ ಹಾರೈಸಿ ಅವ್ರಿಗೆ ನೀವೆಲ್ಲೆಲ್ಲಿದ್ದರೆ ಗ್ರೌಂಡ್ ಒಳಗೆ ಹೋಗಿ ಆಶೀರ್ವಾದ ಮಾಡ್ಬೇಕು ಅನ್ನೋದು ಏನಿಲ್ಲ. ಎಲ್ಲಿರ್ತೀರ ಅಲ್ಲಿದ್ದನ ಆಶೀರ್ವಾದ ಮಾಡಿ ಅವರಿಗೆ ಗೆಲ್ಲುವ ಹಂಬಲ ಕೊಡ್ರಿ ಅಂತ ನಾನು ಭಾಳ ಕಳಕಳಿಯ ವಿನಂತಿಯಿಂದ ಮಾಡ್ಕೊಳ್ತೀನಿ. ಇವತ್ತು ಓಪ್ನಿಂಗ್ ಒಳಗೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಆಮೇಲೆ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರು, KL ರಾಹುಲ್, ಅಕ್ಷರ್ ಪಟೇಲು, ಸೂರ್ಯಕುಮಾರ್ ಯಾದವ್ ಇಲ್ಲ ಇವತ್ತು. ಮಿಸ್ ಬಂತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇವು ಏನು ಬ್ಯಾಟರ್ಸ್ ಅದರಲ್ಲ ಎಲ್ಲರೂ ಚೆನ್ನಾಗಿ ಆಡಲಿ. ಬಾಲರ್ ಒಳಗೆ ಅಕ್ಷರ್ ಪಟೇಲು, ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ, ವರುಣ್ ಚಕ್ರವರ್ತಿ ಮರೆಯೋಕ್ಕಾಗತ್ತೆ ಅಂದರೆ ವರುಣ್ ಚಕ್ರವರ್ತಿ, ಮೊಹಮ್ಮದ್ ಶಮಿ, ಹಾರ್ದಿಕ್ ಪಾಂಡ್ಯ ಇವರೆಲ್ಲರೂ ಮಿಂಚಲಿ, ಇನ್ನೊಂದು ಟ್ರೋಫಿ ತಂದು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟ ಮಟ್ಟ ಮಾತಾಡಿದ್ದು ಏನಾಗೈತಿ ನಾನು